ಲಕ್ಷ್ಮೀ ಫರ್ನಿಚರ್ಸ್ ತಂಡ ಇಲ್ಲಿ ಬಲಿಷ್ಠ ತಂಡವಾಗಿ ಬಲಿಷ್ಠ ಆಟಗಾರನ ನೋಡ್ತಾ ಇದ್ದಾಗೆ. ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಕೂಡ ಬಲಿಷ್ಠ ಆಟಗಾರರು. ಹಾಸನ ವರ್ಸಸ್ ಮೈಸೂರು ಮಂಡ್ಯ. ಇಲ್ಲಿ ಜಿಲ್ಲಾ ತಂಡಗಳ ಪ್ರತಿಭೆಗಳ ಪಾರಪತ್ಯ ಪ್ರಾಬಲ್ಯವನ್ನು ನಾನಿಲ್ಲಿ ಲೆಕ್ಕಾಚಾರವಾಗ್ತಾ ಎರಡೂ ತಂಡಗಳಲ್ಲಿ ಬಲಿಷ್ಠ ಆಟಗಾರರಿದ್ದಾರೆ. ಜಿದ್ದಿನ ಪಂದ್ಯ. ಒಂದೆಡೆ ಮೈಸೂರು ಮಂಡ್ಯ ಮೂಲದ ಆಟಗಾರರು, ಇನ್ನೊಂದೆಡೆ ಹಾಸನ ಮೂಲದ ಆಟಗಾರ ನಡುವಿನ ಜಿದ್ದಿನ ಪಂದ್ಯ. ಮುಂದಿನ ಪಂದ್ಯ ಆಲ್ಮತ್ ಕಟ್ಟ ಎ ವರ್ಸಸ್ ಬೈರೇಗೌಡ ಬಾಯ್ಸ್. ಎರಡು ತಂಡಗಳು ವೇದಿಕೆ ಹತ್ರ ಬರಬೇಕು ಬೇಗ. ಕ್ಯಾಪ್ಟನ್ಸ್ ದಯವಿಟ್ಟು ಬಂದ್ಬಿಟ್ರಪ್ಪ ಇಲ್ಲಿ. ಬೈರೇಗೌಡನ ಬಾಯ್ಸ್ ಬೇಡಿಗನಹಳ್ಳಿ ವರ್ಸಸ್ ಗೌಡಿಗೆರೆ ಎ. ಆಲ್ಮತ್ತಿ ಕಟ್ಟ ಎ, ಬೈರೇಗೌಡ ಬಾಯ್ಸ್ ಬೇಡಿಗನಹಳ್ಳಿ. ದಯವಿಟ್ಟು ಕ್ಯಾಪ್ಟನ್ಸ್ ಅಥವಾ ತರಬೇತುದಾರ ದಯವಿಟ್ಟು ಇಲ್ಲಿ ಬಂದು ಆಯೋಜಕರನ್ನು ಸಂಪರ್ಕಿಸಬೇಕು. ಮುಂದಿನ ಪಂದ್ಯಕ್ಕೆ ಈಗಲೇ ಸಿದ್ಧವಾಗಬೇಕು. ಜಿದ್ದಿನ ಪಂದ್ಯಕ್ಕೆ ಅಂಕಣ ಸಜ್ಜಾಗ್ತಾ ಇದೆ. ಪ್ರಥಮ ದಾಳಿಯಲ್ಲಿ ಕೃಪಾ ಸಾಗರ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ಪ್ರತಿಭೆ. 72ನೇ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನ್ಯಾಷನಲ್ ಗೇಮ್ಸ್ ಅಲ್ಲಿ ಕರ್ನಾಟಕ ರಾಜ್ಯ ತಂಡದ ರೈಡರ್ ಆಗಿ ಪ್ರತಿನಿಧಿಸಿದ ಪ್ರತಿಭೆ ಕೃಪಾ ಸಾಗರ. ಚೆಸ್ ನಂಬರ್ 4. ಎದೆಯ ಹಿಂಬದಿಯಲ್ಲಿ, ಎದೆ ಮೇಲೆ ಕರ್ನಾಟಕದ ಲಾಂಛನ, ಬೆನ್ನ ಹಿಂಬದಿಯಲ್ಲಿ ಕರ್ನಾಟಕ. ರತನ್ ಹಾಸನದ ಒಬ್ಬ ಹೆಸರಾಂತ ಕಬಡ್ಡಿ ಕ್ರೀಡಾಪಟು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ರತನನ್ನು ಬಂಧಿಸುವಂತ ಪ್ರಯತ್ನ ಇದೀಗ ವಿಫಲವಾಗ್ತಾ ಇದೆ. ಮುಂದಿನ ಪಂದ್ಯ ಆಲ್ಮತ್ ಕಟ್ಟ ಎ ವರ್ಸಸ್ ಬೈರೇಗೌಡ ಬಾಯ್ಸ್. ಎರಡು ತಂಡಗಳು ಬೇಗ ಬರಬೇಕು. ಸಂಜಯ್ ಹೊರಭಾಗದಲ್ಲಿ ಮೊದಲ ಅಂಕದ ಖಾತೆಯನ್ನು ತೆರೀತಾ ಇದೆ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್. ಒಂದು ಅಂಕನ ಹೇಮಂತ್ ದಾಳಿ ವಿಭಾಗದಲ್ಲಿ ಸ್ವಲ್ಪ ಮಾರ್ಕರ್ಸ್ ರೆಡಿ ಆಗಿರ್ಬೇಕು. ಲಾಬಿ ಲೈನ್ಗಳನ್ನ ಬೋನಸ್ ಲೈನ್ ದಯವಿಟ್ಟು ಹಾಕಬೇಕು. ಮಾರ್ಕರ್ಸ್ ಗೆಟ್ ರೆಡಿ. ಮಾರ್ಕರ್ಸ್ ಬೇಗ ಬನ್ನಿಪ್ಪ. ಒಂದು ಇಬ್ರು ಜನ, ಆ ಕಡೆ ಇಬ್ರು ಈ ಕಡೆ ಇಬ್ರು ಇರ್ಬೇಕು ದಯವಿಟ್ಟು. ಆ ಕೋರ್ಟ್ಗೆ ಇಬ್ರು, ಈ ಕೋರ್ಟ್ಗೆ ಇಬ್ರು. ದಯವಿಟ್ಟು ಪ್ರತಿ ಅಂಕವು ಯಾಕಂದ್ರೆ ಎರಡು ಬಲಿ. ಮಾದೇಶ ಮಂಡ್ಯ ಮೂಲದ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಖ್ಯಾತನಾಮ ಕ್ರೀಡಾಪಟು ಮಾದೇಶ. ಒಳನಗ್ಗಿ ಬೋನಸ್ ಗಳಿಸುವಂತ ಪ್ರಯತ್ನ. ಹೇಮಂತನ ಹೆಗಲಿಗೆ ಸವಾಲಿನ ದಾಳಿ. ಜೈರೇಡ್ ಮಾಡು ಇಲ್ಲ ನಡಿ. ಅಂಕ ತೆರೆದಿರೆ ಅಂಕಣದ ಹೊರನಡಿಯಬೇಕಾಗುತ್ತೆ. ಸೋಹ ಬೋನಸ್ ಇಲ್ಲವೇ ಸ್ಪರ್ಶಾಂಕ ಗಳಿಸಲೇಬೇಕು. ಇದೀಗ ಡಿಫೆಂಡರ್ ಅದರ ಸ್ಪರ್ಶಕ್ಕೊಳಗಾಗ್ತಾ ಇದ್ದಾನೆ ಹತಾಶನಾಗಿ. ಒಂದು ಅಂಕವನ್ನು ಎರಡು ತಂಡಗಳು ಗಳಿಸಿಕೊಳ್ತಾ ಇದ್ದಾವೆ. ಮಾದೇಶನ್ ಅದ್ಭುತವಾಗಿ ಬೆಳೆಸಿಕೊಳ್ತಾ 2-1 2-1 ಲಕ್ಷ್ಮೀ ಫರ್ನಿಚರ್ಸ್. ಒಂದು ಅಂಕದ ಮುನ್ನಡೆಯಲ್ಲಿ ಅಭಿಮಾನಿಗಳಲ್ಲಿ ಚಿಲ್ಲೆಗಳು ಚಿತ್ಕಾರಗಳು ಬರ್ತಾ ಇದೆ. ಸಾಲದು, ಇನ್ನು ಬರಬೇಕು. ಕೃಪಾ ಸಾಗರ ಬಲಿಷ್ಠ ಆಟಗಾರರ ಶ್ರೇಷ್ಠ ಪ್ರದರ್ಶನ. ಮೂರು 1 3-1 ಇನ್ ಫೇವರ್ ಆಫ್ ಲಕ್ಷ್ಮೀ ಫರ್ನಿಚರ್ಸ್ ಬೇಡಿಗಾನಹಳ್ಳಿ. ರತನ್ ವಿಶಿಷ್ಟ ತಾಳಿಗಾರ, ಅನುಭವಿ ಕಿಲಾಡಿ ಕೂಡ
ಒಳನುಗ್ಗಿ ಬೋನಸ್ ಅನ್ನ ಪಡೆಯುವಂತ ಪ್ರಯತ್ನ ಯಶಸ್ಸನ್ನ ಕಂಡುಕೊಳ್ತಾ ಇದೆ. 3-2 ಪಂದ್ಯ ಸಾಗ್ತಾ ಇದೆ. ಅದ್ಭುತ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಒನ್ಸ್ ಅಗೇನ್ ಹೇಮಂತ್ ಕಳೆದ ಬಾರಿ ಡೂಗಳಲ್ಲಿ ಒಂದು ಅಮೂಲ್ಯ ಅಂಕ ಗಳಿಸಿಕೊಂಡಿದ್ದ. 3-2 3-2 ಪಂದ್ಯ ಸಾಗ್ತಾ ಇದೆ. ಪಂದ್ಯ ಒಂದಂಕದ ಮುನ್ನಡೆಯನ್ನ ಲಕ್ಷ್ಮೀ ಫರ್ನಿಚರ್ ತಂಡ ಪಡೆದುಕೊಳ್ತಾ ಇದೆ. ಬೆಳಗಿನ ತಂಡ 2 ತಂಡಗಳು ಅದ್ಭುತ ಆಟಗಾರರಿದ್ದಾರೆ. ಅನುಭವಿ ಕಿಲಾಡಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದ್ದ ಅನುಭವವನ್ನು ಮೈಗೂಡಿಸಿದ ಆಟಗಾರರು. ಕೃಪಾಸಾಗರ ದಾಳಿ ವಿಭಾಗದಲ್ಲಿ ಸಚಿನ್ ಡಿಫೆಂಡರ್ ಆಗಿ ಹಿರಿಯ ಆಟಗಾರನಾಗಿ ಫ್ಲೇಮಿಂಗ್ ಈಗಲ್ಸ್ ತಂಡವನ್ನು ನಿಯಂತ್ರಿಸಿಕೊಳ್ತಾ ಜವಾಬ್ದಾರಿದಾರದ ಪ್ರದರ್ಶನ ಸಚಿನ್ ಒಂದು ಅತ್ಯುತ್ತಮವಾದ ಹಿಡಿತವನ್ನು ಇಲ್ಲಿ ಸಾಧಿಸಿಕೊಳ್ತಾ ಇದ್ದಾನೆ. ಹಿರಿಯ ಆಟಗಾರನ ಅನುಭವಿ ಪ್ರದರ್ಶನ ಇಲ್ಲಿ ಮೂಡಿ ಬರ್ತಾ ಇದೆ. 3-3 ಸಮಬಲದಲ್ಲಿ ಮಧ್ಯ ಪಂದ್ಯ ಆರಂಭ ಕಂಡಿದ್ದ ಅತ್ಯುತ್ತಮವಾದಂತಹ ಪ್ರದರ್ಶನ 2 ತಂಡಗಳಿಗೆ ನಾವು ನೋಡಬಹುದಾಗಿದೆ. ರತನ್ ಹಾಸನ ಮೂಲದ ಒಬ್ಬ ಅಸನ್ಮುಖಿ ಕಬಡ್ಡಿ ಕ್ರೀಡಾಪಟು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನ ಛಾಪನ್ನು ಮೂಡಿಸತಕ್ಕಂಥ ಒಬ್ಬ ಅನುಭವಿ ಯಶಸ್ವಿ ಕ್ರೀಡಾಪಟು ತನ್ನ ಖ್ಯಾತಿಗೆ ತಕ್ಕ ಆಟದ ಪ್ರದರ್ಶನವನ್ನು ಇಲ್ಲಿ ಪ್ರದರ್ಶಿಸಿಕೊಳ್ತಾ ಇದ್ದಾನೆ. 3-3 ಸಮಬಲದಲ್ಲಿ ಪಂದ್ಯ ಒಂದು ಅಂಕವನ್ನ ಗಳಿಸಿಕೊಳ್ತಾ ಇದೆ. ಒಂದಂಕದ ಮುನ್ನಡೆಯನ್ನು ಕೂಡ ಕಾಪಾಡಿಕೊಳ್ತಾ ರತನ್ 4-3 ಪಂದ್ಯ. ಹೇಮಂತ ಒಳನುಗ್ಗಿ ಬೋನಸ್ ಗಳಿಸುವಂತ ಒಂದು ಪ್ರಯತ್ನ ಮೂಡಿ ಬರ್ತಾ ಇದೆ. ಆದ್ರೆ ಬೋನಸ್ ಅಂಕವನ್ನ ನೀಡ್ತಾರೆ. ಮತ್ತೆ ಸಮಬಲದಲ್ಲಿ 4 ಅಂಕಗಳನ್ನು ಗಳಿಸಿಕೊಳ್ತಾ ಚೀಫ್ ರೆಫ್ರಿ ಬೋನಸ್ ಅನ್ನು ನೀಡಿದ್ದಾರೆ. ಚೀಫ್ ರೆಫ್ರಿ ಹ್ಯಾಸ್ ಗಿವನ್ ಅ ಬೋನಸ್ ಪಾಯಿಂಟ್. ಸೊ ಹಾಗಾಗಿ ಮುಖ್ಯ ತೀರ್ಪುಗಾರ ತೀರ್ಮಾನವನ್ನು ಇಲ್ಲಿ ನಾವು ಕಡೆಗಣಿಸುವಂತಿಲ್ಲ. ಸೊ 4 ಅಂಕವನ್ನು ಗಳಿಸಿಕೊಳ್ತಾ ಸಮಬಲದ ಸಾಮರ್ಥ್ಯದ ಸಾರ್ವಭೌಮತ್ವದ ಪ್ರದರ್ಶನವನ್ನು 2 ತಂಡಗಳಿಗೆ. ಬ್ಯೂಟಿಫುಲ್ ಕ್ಯಾಚ್. 5-4 ಬನ್ನಿ ನಮ್ಮ ಮಾರ್ಕರ್ ಈಗ ರೆಸ್ಟ್ ಮಾಡಬಾರ್ದು. ದಯವಿಟ್ಟು ಮಾರ್ಕರ್ ಸರ್ ದಯವಿಟ್ಟು ಬನ್ನಿರಪ್ಪ, ನೀವು ಬೇಕು ಮಾರ್ಕರ್ಸ್ ಅಂದ್ಕೋಬೇಡಿ, ದಯವಿಟ್ಟು ಬೇಗ ಬನ್ನಿ. ಇಲ್ಲಿ ಬೋನಸ್ ಅಂಕಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 5-4 ಲಕ್ಷ್ಮಿ ಫರ್ನಿಚರ್ಸ್ ತಂಡದ ಪರವಾಗಿ. ದಯವಿಟ್ಟು ಅಂಕಣ ವ್ಯವಸ್ಥಾಪಕರು ಬೋನಸ್ ಅನ್ನು ಮೊದಲಾಕಿ, ಬಾಕಿ ಇಲ್ಲದ್ರೆ ಪರವಾಗಿಲ್ಲ, ಬೋನಸ್ ಅಂತೂ ಕಂಪಲ್ಸರಿ. ಬೋನಸ್ ಮತ್ತೆ ಲಾಬಿ ಲೈನ್ ಸೆಂಟ್ರಲ್ ಲೈನ್ ಮತ್ತೆ ಪಂದ್ಯ ಮರುಪ್ರಾರಂಭವಾಗ್ತಾ ಇದೆ. 5-4 ಒಂದು ಅಂಕದ ಮುನ್ನಡೆಯಲ್ಲಿ ಇದೀಗ ರಾಕೇಶ್ ಮಂಡ್ಯ ಮಣ್ಣಿನ ಹುಡುಗ ಅಖಿಲ ಭಾರತ ಮಟ್ಟದ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಒಂದು ಬಲಿಷ್ಠ ತಂಡವನ್ನು ಪ್ರತಿನಿಧಿಸಿದಂತವರು. ಕರ್ನಾಟಕ ರಾಜ್ಯ ತಂಡದಲ್ಲೂ ಕೂಡ ಇತ್ತೀಚೆಗೆ ಮುಕ್ತಾಯಗೊಂಡಂತ ಒಂದು 72ನೇ ಕರ್ನಾಟಕ 72ನೇ ಒಂದು ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನ ಪಡೆದಂತ ಒಬ್ಬ ಯಶಸ್ವಿ ಆಲ್ರೌಂಡರ್ ಆಟಗಾರ. 5-4 1 ಸೆಕೆಂಡ್ ರತನ್ ದಾಳಿಯಲ್ಲಿ ಕೃಪಾಸಾಗರ ಅತ್ಯುತ್ತಮ ಹಿಡಿತವನ್ನ ಬಿಗಿ
ಮೊಣಕಾಲಿನ ಹಿಡಿತ, ಆಂಕಲ್ ಹೊಡ ಅದ್ಭುತವಾಗಿತ್ತು. 6-4 6 ಬಾಲ್ ಇನ್ ಫೇವರ್ ಆಫ್ ಲಕ್ಷ್ಮಿ ಇಂಟು ಫರ್ನಿಚರ್ಸ್ ಬೇಡಿಗನಹಳ್ಳಿ. ಸುಶಾಂತ್ ದಾಳಿ ವಿಭಾಗದಲ್ಲಿ 12-7 ಚುರುಕಿನ ಪಾದಚಲದ ಚಾಲಾಕಿ ದಾಳಿ. ಇದೀಗ 13-7 6 ಅಂಕಗಳ ಅಂತರ. ಕೃಪಾಸಾಗರ ದಾಳಿ ವಿಭಾಗದಲ್ಲಿ ತಂಡದ ಬೆನ್ನೆಲುಬು, ಬತ್ತಳಿಕೆಯಲ್ಲಿನ ಪ್ರಮುಖ ಅಸ್ತ್ರ ಅಂತ ಹೇಳಿಕೆ ಇಚ್ಛೆ ಪಡಬಹುದು. ಕರ್ನಾಟಕ ರಾಜ್ಯ ತಂಡವನ್ನ 72ನೇ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಅಲ್ಲಿ ರಾಜ್ಯ ತಂಡ ಪ್ರತಿನಿಧಿಸಿದ ಕೃಪಾಸಾಗರ ದಾಳಿ ವಿಭಾಗದಲ್ಲಿ ಬೋನಸ್ ಅಂಕ ಗಳಿಸುವಂತ ಒಂದು ಪ್ರಯತ್ನ ಸಾಗ್ತಾ ಇದೆ. 13-7 13-7. ದಯವಿಟ್ಟು ಯಾರು ಭಾವೋದ್ವೇಗಕ್ಕೆ ಒಳಗಾಗಬಾರ್ದು. ದಯವಿಟ್ಟು ತಂಕೆಮಾದೇವಿ ಜಾತ್ರಾ ಮಹೋತ್ಸವ ಯಾವುದೇ ಒಂದು ಕಪ್ಪು ಚಿಕ್ಕಿಯಲ್ಲಂತೆ ಸಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಗರನ್ನು ಬಂಧಿಸುವಂತ ಪ್ರಯತ್ನ ವಿಫಲವಾಗ್ತದೆ. 2 ಅಂಕವನ್ನ ಗಳಿಸಿಕೊಳ್ತಾ ಆಪತ್ ಬಾಂಧವನಾಗಿ ರತನ್ ಆಸುರ್ಮದ ಡಾಕ್ಟರ್ ಸೂರಜ್ ತಂಡಕ್ಕೆ ಭರವಸೆ ಆಟಗಾರನಾಗಿ 13-9 4 ಅಂಕಗಳ ಅಂತರ ಇದೆ. ಕೃಪಾಸಾಗರ್ ಮತ್ತೆ ದಾಳಿ ವಿಭಾಗದಲ್ಲಿ ಬೋನಸ್ ಅಂಕ ಪಡೆಯುವಂತ ಪ್ರಯತ್ನ ಇಲ್ಲಿ ಸಾಗ್ತಾ ಇದೆ. ಸಚಿನ್ ನನ್ನ ವಂಚಿಸಿ ಬೋನಸ್ ಅಂಕವನ್ನ ಯಾವ ರೀತಿ ಗಳಿಸಿಕೊಳ್ತಾನೆ ಕಾದು ನೋಡಬೇಕಾಗಿದೆ. ಕೃಪಾಸಾಗರ ಯುವ ಕಿಲಾಡಿ 13-9 13-9 ಇನ್ ಫೇವರ್ ಆಫ್ ಲಕ್ಷ್ಮಿ ಫರ್ನಿಚರ್ಸ್ ಬೇಡಿಗನಹಳ್ಳಿ. 13-9 ಸವಾಲಿನ ದಾಳಿ. ಪ್ರಮುಖ ದಾಳಿಗಾರನಿಗೆ ಅಕ್ಷರಶಃ ಇದು ಸವಾಲೆ. 13-9 ಬೋನಸ್ ಗಳಿಸುವಂತ ಪ್ರಯತ್ನ ಸಾಗ್ತಾ ಇದೆ ಕೃಪಾಸಾಗರ್ನಿಂದ. 13-9 ಒಂದೊಂದು ಟೀಮ್ ಇಂದ ಬಂದಿರೋರು ಸುಮ್ಮನೆ ಗಲಭೆ ಗಿಲ್ಬೆ ಮಾಡಕ್ ಹೋಗ್ಬೇಡಿ. ಬಂದಿರೋದೊಂದು ಆಟ ಆಡಕ್ಕೆ. ನೀವೆಲ್ಲೋ ಬಾಂಗ್ಲಾದೇಶದಿಂದ ನಾವು ಬಂದಿಲ್ಲೆಲ್ಲೋ ಯಾವ್ದೋ ಊರಿಗೆ ಬಂದಿಲ್ಲ. ನಾವು ನಿಮ್ಮ ಅಣ್ಣ ತಮ್ಮದ್ರು ಅಂದ್ಕೊಂಡು ಯಾವ್ದೇ ಗಲಾಟೆ ಮಾಡ್ದಂಗೆ ಆಟ ಆಡ್ಕೊಂಡು ಹೋಗಿ. ಇಲ್ಲಿ ಬೇರೆ ನೀವು ಹೊಡೆದಾಡೋದು ಪಡೆದಾಡೋದು ಅದಕ್ಕೆ ಯಾವ್ದು ಇದಿರಲ್ಲ. ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದೀವಿ, ಬಂದಿರೋ ಟೀಮ್ ಅಂತವ್ರು 15-9 ಲಕ್ಷ್ಮಿ ಫರ್ನಿಚರ್ಸ್ ಬೇಡಿಗನ ಹಳ್ಳಿ ತಂಡದ ಪರವಾಗಿ ದಯವಿಟ್ಟು ಗಲಾಟೆಗೆ ಅವಕಾಶ ಮಾಡಿಕೊಳ್ಳಿ. ಸದ್ಯದಲ್ಲಿ ಬಂದಿದೆ. ದಯವಿಟ್ಟು ನಮ್ಮ ತಗ್ಗೇಮಾದೇವಿ ಜಾತ್ರಾ ಮಹೋತ್ಸವ ಯಾವುದೇ ಕಪ್ಪು ಚಿಕ್ಕಿಲ್ಲದೆ ಯಶಸ್ವಿಯಾಗಿ ಮೂಡಿ ಬರ್ತಾರೆ. ದಯವಿಟ್ಟು ಈ ಊರಿನ ಈ ನೆಲದ ಮಹಿಮೆಗೆ ಯಾವುದೇ ಘನತೆಗೆ ಚಿಕ್ಕಿ ತರದಂತೆ, ಚ್ಯುತಿ ತರದಂತೆ, ಕಪ್ಪು ಚಿಟಿಕೆ ಬಾರದಂತೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇದು ಕಬಡ್ಡಿ, ಇದು ಸಾಮರಸ್ಯಕ್ಕಾಗಿ ಸಾಮ್ಯತೆಗಾಗಿ ಏರ್ಪಡಿಸತಕ್ಕಂಥ ಒಂದು ಕ್ರೀಡಾಕೂಟ. ದಯವಿಟ್ಟು ಅನಾವಶ್ಯಕವಾಗಿ ಯಾವುದೇ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡಬಾರದು. ದಯವಿಟ್ಟು ಸ್ವಯಂ ಪ್ರೇರಿತರಾಗಿ ತಗ್ಗೇಮಾದೇವಿ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ಅದಕ್ಕೆ ಚ್ಯುತಿ ಬಾರದಂತೆ, ಬೇಡಿಗನಹಳ್ಳಿ ಗ್ರಾಮದ ಒಂದು ಘನತೆಗೆ ಚ್ಯುತಿ ಬಾರದಂತೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕು. ದಯವಿಟ್ಟು ಹೇಮಂತ್ ಮನವಿಯಲ್ಲಿ ಪುರಸ್ಕೃತಗೊಂಡಿದೆ. 16-9 ರತನ್ ದಾಳಿ ವಿಭಾಗದಲ್ಲಿ ಅರಷ್ಟ ಸ್ವೇಡರ್ ರತನ್ ತನ್ನೆಲ್ಲ ಬಲವನ್ನು ಇಲ್ಲಿ ಪ್ರಯೋಗಿಸ್ತಾ ಇದ್ದಾನೆ ಅಂಕಕ್ಕಾಗಿ. ಎದುರಾಳಿ ಅಂಕಣದಲ್ಲಿ ಇದೀಗ ಸೂಪರ್ ರೀತಿಯಲ್ಲಿ ಅತ್ಯುತ್ತಮವಾದಂತಹ ದಾಳಿ. 1-2 13-9
16-11 in favor of Lakshmi Furnitures Bediganalli. ಐದು ಅಂಕಗಳ ಅಂತರವನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಈ ಪಂದ್ಯದ ಮೇಲೆ ಮೇಲುಗೈಯನ್ನು ಸಾಧಿಸಿಕೊಳ್ತಾ ನೆಕ್ಸ್ಟ್ ಮ್ಯಾಚ್ ಬೈರೇಗೌಡ ಬಾಯ್ಸ್ ಬೆಡಗಿನಲ್ಲಿ ಆಲ್ಮತ್ತಿಘಟ್ಟ ಎ. ಎರಡೂ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಈ ಕೂಡಲೇ ಸಿದ್ಧವಾಗಿರಬೇಕು. ದಯವಿಟ್ಟು ತಡ ಮಾಡಬಾರದು. ರೋಚಕ ಪಂದ್ಯದಲ್ಲಿ ಸಾಕ್ತಾ ಇದೆ. ಇನ್ನು 5 ಅಂಕಗಳ ಅಂತರವನ್ನ ಸರಿದೂಗಿಸಬೇಕಾಗಿದೆ. ಎಸ್, ಇದೀಗ ಗ್ಯಾಪ್ ಕಟ್ಕೊಳ್ಳುವಲ್ಲಿ ಈ ಬಾರಿ ಸೂಪರ್ ಮಾದೇಶನ ಮಹಿಮೆಗೆ ಈಗ ಪಂದ್ಯದ ದಿಕ್ಕು ಬದಲಾಗ್ತಾ ಇದೆ. ಸೂಪರ್ ರೈಡ್ ಆಫ್ ದ ಮ್ಯಾಚ್, ಸೂಪರ್ ರೈಡ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಬಹುದು. ಮಾದೇಶನಿಂದ ಮೂಡಿ ಬರ್ತಾ ಇದೆ. ಕ್ಷಣಾರ್ಧದಲ್ಲಿ ಪಂದ್ಯದ ದಿಕ್ಕು ಬದಲಾಗ್ತಾ ಇದೆ. ಸ್ಕೋರ್ ಪ್ಲೀಸ್. 16-14. ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಎಲ್ಲ ಬನ್ನಿ, ಈ ಕಡೆ ಬನ್ನಿ, ಸರ್ಕಳಿ. ಅದ್ಭುತವಾದ ಪಂದ್ಯ ಬರ್ತಾ ಇದೆ. ಫೈನಲ್ ಪಂದ್ಯದಲ್ಲಿ ಈ ರೀತಿ ಒಂದು ಲಕ್ಷ್ಮಿ ಫರ್ನಿಚರ್ಸ್ ನ ತಂಡಕ್ಕೆ ಇದೀಗ ಆಘಾತ ಎದುರಾಗಿದೆ. ಅದನ್ನ ಯಾವ ರೀತಿ ಎದುರೇಟನ್ನು ನೀಡ್ತಾ 16-14 16-14 ಇನ್ ಫೇವರ್ ಆಫ್ ಲಕ್ಷ್ಮಿ ಫರ್ನಿಚರ್ಸ್. ರತನ್ ಮತ್ತು ಮಾದೇಶ ತಂಡಕ್ಕಾಗಿ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಅತ್ಯುತ್ತಮವಾದಂತ ರೈಡರ್ಗಳು. ಮಾದೇಶನ ದಾಳಿ ನಿಜವಾಗ್ಲೂ ಅದ್ಭುತವಾಗಿತ್ತು. ಒಂದು ಸೂಪರ್ ರಿಚ್, ಒಂದು ಸೂಪರ್ ತಿರುವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ರಾಕೇಶ್ ಆಲ್ರೌಂಡರ್ ಆಟಗಾರ. ಲಾಸ್ಟ್ 5 minutes. ಹದಿನೇಳು 17-14 ಇನ್ ಫೇವರ್ ಆಫ್. ಇದೀಗ ರತನ್ಗೆ ಒಂದು ಅವಕಾಶ ಇದೆ. ರತನ್ನ ಕಟ್ಟಿ ಹಾಕೋ ಅವಕಾಶ ಕೂಡ ಇವರಿಗಿದೆ. ಎಸ್, ಇದೀಗ ಸಂಚು ವಿಫಲವಾಗ್ತಾ ಇದೆ. ರಾಕೇಶ್ನ ಹೆಗಲಿಗೆ ನಿರ್ಣಾಯಕ ಸಮಯ ಇದು. ಒಬ್ಬ ಆಲ್ರೌಂಡ್ ಆಟಗಾರನಿಗೆ ಅಕ್ಷರಶಃ ಸವಾಲಿನ ಸಂದರ್ಭ. ಅತ್ಯುತ್ತಮ ಹಿಡಿತದಲ್ಲಿ ಸಾಧಿಸಿಕೊಳ್ತಾ ಇದೆ. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಅದ್ಭುತ ಪ್ರದರ್ಶನದಲ್ಲಿ ನೀಡ್ತಾ 1+2 3 ಪಾಯಿಂಟ್ಸ್. 18 ಡಾಕ್ಟರ್ ಸೂರಜ್ ರೇವಣ್ಣ 18. 17 ಅಂಕವನ್ನ ಲಕ್ಷ್ಮಿ ಫರ್ನಿಚರ್ಸ್ 1 ಅಂಕದ ಮುನ್ನಡೆಯಲ್ಲಿ ಅದ್ಭುತವಾದಂತಹ ಉದಯವನ್ನ ಈ ಪಂದ್ಯ ಪಡೆದುಕೊಳ್ತಾ ಇದೆ. ಇದೀಗ ದಯವಿಟ್ಟು ತೀರ್ಪುಗಾರರು ತೀರ್ಮಾನ ಕೊಡೋ ಮುಂಚೆ ದಯವಿಟ್ಟು ಯಾರು ಅನಾವಶ್ಯಕವಾಗಿ ವರ್ತಿಸಬಾರದು. ಪ್ಲೀಸ್ ಒಬ್ಲೈಸಿಂಗ್ ಅಫಿಲಿಯೇಷನ್. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಪುನೀತ್ ಅವ್ರಿಗೆ ಹೇಳಿ. ಸೂರಜ್ ರೇವಣ್ಣ ಅತ್ಯುತ್ತಮ ಹಿಡಿತ. ಒಳ ಕ್ಯಾಚ್. ದಯವಿಟ್ಟು ಬೋನಸ್ ಲೈನ್ ಹಾಕಿ. 22-17 22-17 5 ಅಂಕಗಳ ಅಂತರದಲ್ಲಿ ಮಾದೇಶ ಈ ಪಂದ್ಯಕ್ಕೆ ತೀರ್ಮಾನ ನೀಡಿದ್ದಾನೆ. ಸಕ್ಸಸ್ಫುಲ್ ರೈಡರ್ ಮಾದೇಶ ನಿಜವಾಗ್ಲೂ ತಂಡಕ್ಕೆ ತೀರ್ಮಾನ ನೀಡಿದ. ರತನ್ ಕೂಡ ಈ ಸಂದರ್ಭದಲ್ಲಿ 2 ಸೂಪರ್ ತೀರ್ಮಾನ ಈ ಪಂದ್ಯಕ್ಕೆ ನೀಡಿದ. 5 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಆತ್ಮವಿಶ್ವಾಸದಲ್ಲಿ ಬಿಡ್ತಾ ಇದೆ, ಮುನ್ನುಗ್ತಾ ಇದೆ. ಇದು ಕಬಡ್ಡಿ ಆಟ. ಯಾವ ಸಂದರ್ಭದಲ್ಲಿ ಯಾವ ರೀತಿ ತಿರುವನ್ನ
ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಈ ಪಂದ್ಯಗಳು ಪಡೆದುಕೊಳ್ತದೆ, ಅದು ಹೇಳಲಿಕ್ಕೆ ಅಷ್ಟು ಸಾಧ್ಯ. ವೈಟ್ ಫಾರ್ ದಿ ರೆಫಿಡಿಷನ್, ಟೈಮ್ ಔಟ್ ಗಿವನ್. ಟೈಮ್ ಔಟ್ ಓವರ್ ಟು ಡಾಕ್ಟರ್ ಸೂರಜ್ ರೇವಣ್ಣ, ಫ್ಲೇಮಿಂಗ್ ಈಗಲ್ಸ್. 22-17 ನಿರ್ಣಾಯಕ ನಿಮಿಷಗಳ ಆಟದಲ್ಲಿ 5 ಅಂಕಗಳ ಅಂತರದ ಅಮೂಲ್ಯ ಅಂಕಗಳ ಗೋಲ್ಡನ್ ಪಾಯಿಂಟ್ ಕೃಪಾಸಾಗರ ದಾಳಿ ವಿಭಾಗದಲ್ಲಿ ಬೋನಸ್ ಅನ್ನು ಯಶಸ್ವಿಯಾಗಿ ಪಡೆದುಕೊಂಡು 22-18 3 ನಿಮಿಷಗಳ 4 ಅಂಕಗಳ ಮುನ್ನಡೆಯಲ್ಲಿ ದಾಳಿಯಲ್ಲಿ ರತನ್. ಮುಂದಿನ ಪಂದ್ಯ ಆಲ್ಮತ್ಕಟ್ಟೆ ಎ ವರ್ಸಸ್ ಬೈರೇಗೌಡ ಬಾಯ್ಸ್ ಬೇಡಿಂಗಳ್ಳಿ. ಬೇಗ ರೆಡಿ ಆಗಪ್ಪ, ಬೇಗ ರೆಡಿಯಾಗಿ ಬರಬೇಕು, ತಡ ಮಾಡಬಾರ್ದು. ಎಸ್, ರತನ್ ದಾಳಿ ವಿಭಾಗದಲ್ಲಿ ತನ್ನ ಕರ್ತವ್ಯವನ್ನ, ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾನೆ. ಒಬ್ಬ ರೈಡರ್ ಆಗಿ 3 ಸೂಪರ್ ರಿಚ್ಗಳಲ್ಲಿ ಅದ್ಭುತ ತಿರುವನ್ನ ಪಂದ್ಯಕ್ಕೆ ನೀಡಿದ್ದಾನೆ, ತಂಡಕ್ಕೆ ಮುನ್ನಡೆಯನ್ನು ಒದಗಿಸಿಕೊಂಡಿದ್ದಾನೆ. ರತನ್ ರಸ್ಟ್ಲೆಸ್ ರೈಡರ್ ಆಗಿ, ಸೂಪರ್ ರೈಡರ್ ಆಗಿ ರತನ್ ಅದ್ಭುತ ನೀಡಿದ. ಮತ್ತೊಮ್ಮೆ ತನ್ನ ಕೈ ಚಳಕದ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ರತನ್. ಒಬ್ಬ ಆಲ್ರೌಂಡರ್ ಆಗಿ, ಹಿರಿಯ ಆಟಗಾರನಾಗಿ ತನ್ನ ಶ್ರೇಷ್ಠ ಆಟದ ಪ್ರದರ್ಶನವನ್ನ 5 ಅಂಕಗಳ ಅಂತರ. ಡೂ ಆರ್ ಡೈ ರೈಡ್, ಮಾಡು ಇಲ್ಲ ಮಡಿ, ಡೂ ಆರ್ ಡೈ ರೈಡ್. ಇದೀಗ ಸೂಪರ್ ಟ್ಯಾಕಲ್, 2 ಪಾಯಿಂಟ್ಸ್ ಗಳಿಸ್ಕೊಳ್ತಾ ಇದೆ. ಅತ್ಯುತ್ತಮ ಹಿಡಿದ ರತನ್ ನಿರೀಕ್ಷೆಯಲ್ಲಿ ಹುಸಿ ಆಗ್ತಾ ಇದೆ. ಸಂಚು 23-20, 23-20. 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 3 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಗುಡ್ ಕಮ್ ಬ್ಯಾಕ್ ಗೇಮ್. ಸಂಜು ನಿಜವಾಗ್ಲೂ ಅದ್ಭುತವಾದ ಹಿಡಿತ. ಈ ಅವಧಿಯಲ್ಲಿ ಎಂತ ಒಂದು ಹಿಡಿತ, ನಿಜವಾಗ್ಲೂ ಮರ್ಮಾಘಾತ, ಮಾರ್ಮಿಕವಾದ ಹಿಡಿತ ಅಂತ ಹೇಳ್ಬೋದು. ನಾಲ್ಕು ಅಂಕಗಳ ವಿರೋಚಿತ ಮುನ್ನಡೆ. ಮಾದೇಶ ಮೊದಲ ಶ್ರೇಷ್ಠ ದಾಳಿಗಾರನಾಗಿ 1 ಸೂಪರ್ ರಿಚ್ ಅಲ್ಲಿ 3 ಅಂಕ ಪಡೆದು 4 ಅಂಕಗಳ ಅಂತರವನ್ನ ಡಾಕ್ಟರ್ ಸೂರಜ್ ರೇವಣ್ಣ, ರತನ್ ಮತ್ತು ಮಾದೇಶ ಸೂಪರ್ ರೈಡರ್ಗಳು ಒಂದು ಅತ್ಯುತ್ತಮವಾದ ಜೊತೆ ಆಟವನ್ನ ತಂಡಕ್ಕೆ ಜವಾಬ್ದಾರಿಯುತ ಜೊತೆ ಆಟವನ್ನ ನೀಡಿ ತಂಡಕ್ಕೆ ಗೆಲುವಿನ ಹಾದಿ ಸುಗಮಗೊಳಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಪ್ರಮುಖ ಆಟಗಾರರ ಅನುಪಸ್ಥಿತಿ ಅರಿತು ಇದೀಗ ಡಾಕ್ಟರ್ ಸೂರಜ್ ರೇವಣ್ಣ ಮುನ್ನುಗ್ತಾ ಇದೆ. ಅದ್ಭುತವಾದ ಪ್ರದರ್ಶನ ಇಲ್ಲಿ ಮೂಡಿ ಬರ್ತಾ ಇದೆ. ವಾಟ್ ಆ ಮ್ಯಾಚ್, ನಿಜವಾಗ್ಲೂ ಗುಡ್ ಕಮ್ ಬ್ಯಾಕ್ ಗೇಮ್ ಅಂತಾನೆ ಹೇಳಬಹುದು. ರೈಡರ್ ಈಸ್ ಔಟ್. ಮತ್ತೊಂದು ಅಮೂಲ್ಯವಾದ ಅಂಕವನ್ನ ಸಚಿನ್ ಹಿರಿಯ ಡಿಫೆಂಡರ್ ಆಗಿ ತಂಡಕ್ಕೆ ಭದ್ರಗೋಡೆಯಾಗಿ ತಡೆಗೋಡೆಯಾಗಿ ನಿಂತು 1+2-3. ಇದೀಗ ಎದುರಾಳಿ ಲೋಣ ಪಡೆದು ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾರಿಸ್ಕೊಳ್ತಾ, ಬೇಲಿಗೆ ಸಾರಿಸ್ಕೊಳ್ತಾ